ಪ್ರತಿಯೊಂದು ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯಗಳಿಗೆ ಹೆಚ್ಚು ಆದ್ಯತೆ ನೀಡಿ ಅಭಿವೃದ್ಧಿ ಮಾಡಬೇಕೆಂಬ ನನ್ನ ಸಂಕಲ್ಪ ಯಶಸ್ಸು ಸಾಧಿಸಲು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ನನ್ನನ್ನ ಶಾಸಕನನ್ನಾಗಿ ಆಯ್ಕೆ ಮಾಡಿದರೆ ಶಿರಾ ಕ್ಷೇತ್ರವನ್ನ ರಾಜ್ಯದಲ್ಲಿಯೇ ಮಾದರಿ ಮಾಡಬೇಕೆಂಬ ಇಚ್ಛೆ ನನ್ನದಾಗಿದ್ದು ತಾವೆಲ್ಲರೂ ನನಗೆ ಆಶೀರ್ವಾದ ಮಾಡಬೇಕು ಎಂದು ಎಂಎಲ್ಸಿ ಚಿದಾನಂದ ಎಂ ಗೌಡ ಅವರು ಶಿರಾದಲ್ಲಿ ತಿಳಿಸಿದ್ದಾರೆ. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಚಿದಾನಂದ ಎಂ ಗೌಡ ಅವರು ಸ್ವಂತ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ಸ್ಥಿರಬಿಂಬ ಹೈಮಾಸ್ಕ್ ದೀಪ ಉದ್ಘಾಟಿಸಿ ಮಾತನಾಡಿದ ಅವರು, ಶಿರಾ ತಾಲೂಕಿನ ಎಲ್ಲಾ ಗ್ರಾಮಗಳ ದೇವಸ್ಥಾನ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ನೈಸರ್ಗಿಕವಾಗಿ ಬೀಳುವ ಸೌರಶಕ್ತಿಯನ್ನ ಬಳಸಿ 300 ಸ್ಥಳಗಳಲ್ಲಿ ಸೂರ್ಯಬಿಂಬ ಎಂಬ ಧ್ಯೇಯವಾಕ್ಯದೊಂದಿಗೆ ಹೈಮಾಸ್ಕ್ ದೀಪ ಅಳವಡಿಸಿ ಬೆಳಕು ನೀಡುತ್ತಿರುವ ಸೇವೆ ಹೆಚ್ಚು ತೃಪ್ತಿ ನೀಡುತ್ತಿದೆ. ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಕಾಣಬೇಕು, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕೆಂಬ ಉದ್ದೇಶದಿಂದ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಹಲವಾರು ಶಾಲೆಗಳ ಕಟ್ಟಡ ನಿರ್ಮಾಣ ಮಾಡಿದ್ದೇನೆ. ವಿಧಾನ ಪರಿಷತ್ ಸದಸ್ಯರ ಅನುದಾನವನ್ನ ಸಮರ್ಪಕವಾಗಿ ಬಳಸಿ ಶಾಲೆಗಳ ಅಭಿವೃದ್ಧಿ ಮಾಡಿದ್ದೇನೆ. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾ ಕಾಲ ಹೀಗೆ ಇರಲಿ ಎಂದರು. ಈ ವೇಳೆ ನಾದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ತುಳಸಿ ಮಧುಸೂದನ್, ಮಾಜಿ ಅಧ್ಯಕ್ಷರಾದ ಪಾರ್ವತಮ್ಮ, ಮೆಹಾರ್ ತಾಜ್ ಬಾಬು, ಮೇಘಶ್ರೀ, ನವೀನ್, ಸದಸ್ಯರಾದ ಮಂಜುನಾಥ್ ಸ್ವಾಮಿ, ಭೂಚಂದ್ರ, ಮಧುಸೂದನ್, ಪರಮೇಶ್, ನಾಗೇಶ್, ರಮೇಶ್, ರಾಜೇಶ್, ಲಿಂಗರಾಜು ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಈ ಗ್ರಾಮಕ್ಕೆ ಚಿದಾನಂದಗೌಡರವರು ತಮ್ಮ ಸ್ವಂತ ಹಣದಲ್ಲಿ ಈ ಸೋಲಾರ್ ಲೈಟನ್ನು ಅಳವಡಿಕೆ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ನಾವು ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸೋಣ. ಹಾಗೆ ಇನ್ನೊಂದು ಕೋರಿಕೆಯನ್ನು ನಾನು ಇಡ್ತಾ ಇದ್ದೀನಿ. ಏನಂದರೆ, ನಮ್ಮ ಪಂಚಾಯಿತಿಯ ನೂತನ ಕಟ್ಟಡ ಕಟ್ಟಬೇಕು ಅಂತ ನಾವು ಕೈ ಹಾಕಿದ್ದೀವಿ. ಅದಕ್ಕೆ ಅವರು ಸಹಕರಿಸಬೇಕು. ಹಾಗೆ ಅವರು ನಮಗೊಂದಷ್ಟು ಅನುದಾನವನ್ನು ನಮ್ಮ ರಿಕ್ವೆಸ್ಟು 25 ಲಕ್ಷ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ, ಇದ್ರ ಮೂಲಕ ಕೇಳ್ತಿದ್ದೀವಿ. ಇದಕ್ಕೆ ಅವ್ರು ಸಹಕರಿಸ್ರಿ ಅಂತ ನಾನು ಕೇಳ್ತಾ ಮಾತಾಡೋದು. ಗ್ರಾಮದಲ್ಲಿ ಈ ಥರ ಸೋಲಾರ್ ಲೈಟನ್ನು ಅಳವಡಿಸಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಅವರ ಸ್ವಂತ ಖರ್ಚಿನಲ್ಲೇ ಇದನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಶಿರಾ ಅಭಿವೃದ್ಧಿ ಆಗೋಕ್ಕೂ ಇವ್ರದೇ ಕಾರಣ. ಇವರೊಂದು ಪ್ರೆಸಿಡೆನ್ಸಿ ಸ್ಕೂಲ್ ಓಪನ್ ಮಾಡೋದ್ರಿಂದ ನಮ್ಮ ಶಿರಾ ತುಂಬ ಹೈಟೆಕ್ ಆಗಿದೆ. ಆ ಶಿರಾ ಬೆಳವಣಿಗೆಗೆ ಇವ್ರ ಸರ್ದೇ ಶ್ರಮ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಸ್ಕೂಲ್ ಬಂದಿರೋದ್ರಿಂದ ತುಂಬ ಹೈಟೆಕ್ ಆಗಿದೆ ಸರ್ ನಮ್ಮ ಶಿರಾ. ಚೆನ್ನಾಗಿ ಒಳ್ಳೆ ಎಜುಕೇಷನ್ ಕೊಡ್ತಿದ್ದೀರಾ. ಹಾಗಾಗಿ ಅಷ್ಟು ಹೇಳೋಕ್ಕೆ ಇನ್ನೂ ನಿಮ್ಗೆ ಸಹಾಯ ಇನ್ನೂ ಹಿಂಗೆ ಇರಲಿ. ಮುಂದೆ ನಮ್ಮ ಬಿಲ್ಡಿಂಗೂ ಪಂಚಾಯತಿ ಬಿಲ್ಡಿಂಗ್ ಆಗ್ತಿದೆ, ಅದಕ್ಕೂ ನಿಮ್ಗೆ ಅನುದಾನ ಇರಲಿ ಅಂತ ಕೇಳ್ಕೊಂತ ಇಷ್ಟು ಹೇಳಕ್ಕೆ ಇಷ್ಟ.